ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಮುಂಬರುವಂತಹ 2025ರ TET ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಭಾಷೆಯ ಪ್ರಾವೀಣ್ಯತೆ ಎಂದರೆ? ಆಪ್ಷನ್ಸ್ ಎ, ಭಾಷೆಯ ಹೊಸ ಹೊಸ ಪದಗಳ ಸಂಯೋಜನೆ. ಆಪ್ಷನ್ಸ್ ಬಿ, ಒಂದೇ ವಿಷಯವನ್ನು ಹಲವು ರೀತಿಯಲ್ಲಿ ಹೇಳುವುದು. ಆಪ್ಷನ್ ಸಿ, ಒಂದೇ ಅರ್ಥವನ್ನು ಹೇಳುವ ಪದಗಳು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಆಗದಿರುವುದು. ಆಪ್ಷನ್ ಡಿ, ಭಾಷಾ ಕೌಶಲಗಳಲ್ಲಿ ಪ್ರಬುದ್ಧತೆಯನ್ನು ಪಡೆಯುವುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭಾಷಾ ಕೌಶಲಗಳಲ್ಲಿ ಪ್ರಬುದ್ಧತೆಯನ್ನು ಪಡೆಯುವುದು. ಭಾಷಾ ಕೌಶಲಗಳಲ್ಲಿ ಪ್ರಬುದ್ಧತೆಯನ್ನು ಪಡೆಯುವುದು. ನೆಕ್ಸ್ಟು ಎರಡನೇ ಪ್ರಶ್ನೆ ಈ ರೀತಿ ಇದೆ. ಭಾಷಾ ಬೋಧನೆಯಲ್ಲಿ ಪದಮಾಲಾ ಪದ್ಧತಿ ಎಂದರೇನು? ಆಪ್ಷನ್ಸ್ ಎ, ಪದಗಳ ಉಚ್ಚಾರಣೆ ಮತ್ತು ಅರ್ಥವನ್ನು ತಿಳಿಸಿಕೊಡುವುದರ ಮೂಲಕ ಓದು ಕಲಿಸುವುದು. ಆಪ್ಷನ್ಸ್ ಬಿ, ಪದಬಂಧಗಳಿಂದ ಕೂಡಿದ ವಾಕ್ಯಗಳ ಸಾಲು. ಆಪ್ಷನ್ ಸಿ, ಪ್ರತಿ ವರ್ಣಗಳ ಸೂಕ್ತವಾದ ಬಳಕೆ ಮತ್ತು ಪ್ರಯೋಗಿಸುವ ವಿಧಾನ. ಆಪ್ಷನ್ ಡಿ, ಪದಗಳನ್ನು ಸ್ಪಷ್ಟವಾಗಿ ಹಂತವಾಗಿ ತಿಳಿಸಿಕೊಡುವ ವಿಧಾನ. ಎರಡನೇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪದಗಳ ಉಚ್ಚಾರಣೆ ಮತ್ತು ಅರ್ಥವನ್ನು ತಿಳಿಸಿಕೊಡುವುದರ ಮೂಲಕ ಓದನ್ನು ಕಲಿಸುವುದು. ಪ್ರಶ್ನೆ ಸಂಖ್ಯೆ 3, ಇದು ಭಾಷೆಯ ಸ್ವರೂಪವಲ್ಲ. ಆಪ್ಷನ್ಸ್ ಎ, ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ. ಆಪ್ಷನ್ಸ್ ಬಿ, ಅನುವಂಶೀಯವಾದದ್ದು. ಆಪ್ಷನ್ ಸಿ, ನಿತ್ಯ ಪರಿವರ್ತನಾಶೀಲವಾದದ್ದು. ಆಪ್ಷನ್ ಡಿ, ಅನುಕರಣಯುಕ್ತವಾದದ್ದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ಭಾಷೆಯ ಸ್ವರೂಪವಲ್ಲ ಅಂತ ಕೇಳಿದರೆ, ಆದ್ದರಿಂದ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅನುವಂಶೀಯವಾದದ್ದು. ಪ್ರಶ್ನೆ ಸಂಖ್ಯೆ 4, ಭಾಷಾ ಕಲಿಕೆ ಮತ್ತು ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳ ಸರಿಯಾದಂಥ ಕ್ರಮ ಅಂತ ಕೇಳಿದರೆ, ಆಪ್ಷನ್ ಸಿ ಅನುಕರಣೆ. ಆಪ್ಷನ್ಸ್ ಬಿ, ಸಿದ್ಧತಾ ನಿಯಮ. ಆಪ್ಷನ್ ಸಿ, ಅಭ್ಯಾಸ ನಿಯಮ. ಆಪ್ಷನ್ ಡಿ, ಪುನರ್ಬಲನಗೊಳಿಸುತ್ತಾ ಕಲಿಸುವುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಮೊದಲನೇದು ಸಿದ್ಧತಾ ನಿಯಮ, ಎರಡನೇದು ಅನುಕರಣೆ, ಮೂರನೇದು ಅಭ್ಯಾಸ ನಿಯಮ, ನಾಲ್ಕನೇದು ಪುನರ್ಬಲನಗೊಳಿಸುತ್ತಾ ಕಲಿಸುವುದು. ಪ್ರಶ್ನೆ ಸಂಖ್ಯೆ 5, ಪ್ರಬಂಧ ಬೋಧನೆಯ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದರೆ, ಆಪ್ಷನ್ಸ್ ಎ, ವಿಷಯ ಗ್ರಹಿಕೆಗಾಗಿ. ಆಪ್ಷನ್ಸ್ ಬಿ, ಉತ್ತಮ ಮಾತುಗಾರಿಕೆಯನ್ನು ಬೆಳೆಸಲು. ಆಪ್ಷನ್ ಸಿ, ಸ್ವ ಅಭಿವ್ಯಕ್ತಿಯನ್ನು ಪೋಷಿಸಿ ಬೆಳೆಸುವುದು. ಆಪ್ಷನ್ ಡಿ, ಸ್ಪರ್ಧೆಗೆ ತಯಾರಿಸುವುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ವ ಅಭಿವ್ಯಕ್ತಿಯನ್ನು ಪೋಷಿಸಿ ಬೆಳೆಸುವುದಾಗಿದೆ. ಏನು ಪ್ರಬಂಧ ಬೋಧನೆ ಮುಖ್ಯ ಉದ್ದೇಶ. ಪ್ರಶ್ನೆ ಸಂಖ್ಯೆ 6, ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು. ಆಪ್ಷನ್ಸ್ ಎ, ಗದ್ಯ ಸಾಹಿತ್ಯ. ಆಪ್ಷನ್ಸ್ ಬಿ, ಪದ್ಯ ಸಾಹಿತ್ಯ. ಆಪ್ಷನ್ ಸಿ, ಭಾಷಾಶಾಸ್ತ್ರ. ಆಪ್ಷನ್ ಡಿ, ವ್ಯಾಕರಣ ಶಾಸ್ತ್ರ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವ್ಯಾಕರಣ ಶಾಸ್ತ್ರ. ಪ್ರಶ್ನೆ ಸಂಖ್ಯೆ 7, ವಿದ್ಯಾರ್ಥಿಗಳು ಕಲಿಯುವ ವಿಷಯವನ್ನು ನಿರಂತರವಾಗಿ ತೂಗಿ ನೋಡಿ ಕಲಿಕೆಯ ಗುಣ ಮತ್ತು ಪರಿಮಾಣವನ್ನು ಗುರುತಿಸಿ ಉತ್ತಮ ಕಲಿಕೆಯ ಕಡೆ ಅವರನ್ನು ನಿರ್ದೇಶಿಸುವುದು. ಆಪ್ಷನ್ಸ್ ಎ, ಬೋಧನೆಯನ್ನು. ಆಪ್ಷನ್ಸ್ ಬಿ, ಮೌಲ್ಯಮಾಪನ. ಆಪ್ಷನ್ ಸಿ, ಸಂಶೋಧನೆ. ಆಪ್ಷನ್ ಡಿ, ಉತ್ತಮ ಪಠ್ಯಪುಸ್ತಕ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ, ಮೌಲ್ಯಮಾಪನ. ಅಂದರೆ ಈಗ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳಾಗಿರ್ಬೋದು, ಅವನ ಕಲಿಕಾ ಸಾಮರ್ಥ್ಯಗಳನ್ನು ನಾವು ಪಟ್ಟಿ ಮಾಡಬೇಕು ಅಂತ ಅಂದರೆ ಅವನು ಯಾವುದರಲ್ಲಿ ವೀಕ್ ಇದ್ದಾನೆ, ಯಾವುದರಲ್ಲಿ ಸ್ಟ್ರೆಂತ್ ಇದ್ದಾನೆ, ಜೊತೆಗೆ ಅವನು ಯಾವುದರಲ್ಲಿ ಹಿಂದೆ ಉಳಿದಿದ್ದಾನೆ ಅಂತ ತಿಳ್ಕೊಬೇಕು ಅಂತಂದರೆ ನಾವು ಅವನಿಗೆ ಮೌಲ್ಯಮಾಪನ ಮಾಡುವುದರ ಮೂಲಕ ಅವನ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆ ಸಂಖ್ಯೆ 8, ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನ ಕಡೆ ಸಾಗುವ ಪದ್ಧತಿ. ಆಪ್ಷನ್ಸ್ ಎ, ನಿಗಮನ ಪದ್ಧತಿ. ಆಪ್ಷನ್ಸ್ ಬಿ, ಯೋಜನಾ ಪದ್ಧತಿ. ಆಪ್ಷನ್ ಸಿ, ಸಮಗ್ರ ಪದ್ಧತಿ. ಆಪ್ಷನ್ ಡಿ, ಅನುಗಮನ ಪದ್ಧತಿ. ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನ ಕಡೆಗೆ ಸಾಗುವ ಪದ್ಧತಿಯನ್ನು ಬಂದ್ಬಿಟ್ಟು ಆಪ್ಷನ್ ಡಿ, ಅನುಗಮನ ಪದ್ಧತಿ.
ಪ್ರಶ್ನೆ ಸಂಖ್ಯೆ 9. ರೂಪಾಂತರ ಎಂದರೆ ಆಪ್ಷನ್ಸ್ ಎ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ವಿಷಯ ಸಾಮಗ್ರಿಗಳನ್ನು ಕೊಂಡೊಯ್ಯುವುದು. ಆಪ್ಷನ್ಸ್ ಬಿ ಒಂದು ಭಾಷೆಯಲ್ಲಿರುವ ಮೂಲ ಕೃತಿಯನ್ನು ಉದ್ದಿಷ್ಟ ಭಾಷಾ ಕೃತಿಯನ್ನಾಗಿ ಅನುವಾದ ಮಾಡುವುದು. ಆಪ್ಷನ್ ಸಿ ಒಂದು ಭಾಷೆಯೊಳಗೆ ನಡೆಯುವ ಪರಿವರ್ತನೆ. ಆಪ್ಷನ್ ಡಿ ಕಾಲ, ದೇಶ, ಸಂಸ್ಕೃತಿಗಳನ್ನು ಪರಿಗಣಿಸದೆ ಒಂದು ಭಾಷೆಯೊಳಗೆ ನಡೆಯುವ ಬದಲಾವಣೆ. ರೂಪಾಂತರ ಎಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಒಂದು ಭಾಷೆಯೊಳಗೆ ನಡೆಯುವ ಪರಿವರ್ತನೆಯಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 10. ಬೋಧನಾ ಪದ್ಧತಿ ಎಂದರೆ ಆಪ್ಷನ್ಸ್ ಎ ಕಲಿಕೆಯನ್ನು ಸುಲಭ ಮತ್ತು ಪರಿಣಾಮಕಾರಿ ಮಾಡಲು ಶಿಕ್ಷಕರು ಅನುಸರಿಸುವಂತಹ ಮಾರ್ಗ. ಆಪ್ಷನ್ಸ್ ಬಿ ತರಗತಿಯಲ್ಲಿ ಕಲಿಕಾ ಸಾಮಗ್ರಿಗಳನ್ನು ಬಳಸಿ ಕಲಿಸುವ ಮಾರ್ಗ. ಆಪ್ಷನ್ ಸಿ ಬೋಧನೆ ಮತ್ತು ಕಲಿಕೆಯಲ್ಲಿ ಪುಸ್ತಕಗಳನ್ನು ಬಳಸುವುದು. ಆಪ್ಷನ್ ಡಿ ಬಂದ್ಬಿಟ್ಟು ಯಾಂತ್ರಿಕವಾದ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆ. ಇದಕ್ಕೆ ಬೋಧನಾ ಪದ್ಧತಿ ಅಂತಿದ್ದಂಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆಗುತ್ತೆ. ಕಲಿಕೆಯನ್ನು ಸುಲಭ ಮತ್ತು ಪರಿಣಾಮಕಾರಿ ಮಾಡಲು ಶಿಕ್ಷಕರು ಅನುಸರಿಸುವ ಮಾರ್ಗ. ಪ್ರಶ್ನೆ ಸಂಖ್ಯೆ 11. ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಂಡು ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೈಗೊಳ್ಳುವಂತಹ ವೈಜ್ಞಾನಿಕ ಮಾರ್ಗ ಯಾವುದು ಅಂತಿದ್ದಂಗೆ ಆಪ್ಷನ್ಸ್ ಎ ಸ್ವಯಂ ಮೌಲ್ಯಮಾಪನ. ಆಪ್ಷನ್ಸ್ ಬಿ ನಿರಂತರ ಮೌಲ್ಯಮಾಪನ. ಆಪ್ಷನ್ ಸಿ ಕ್ರಿಯಾ ಸಂಶೋಧನೆ. ಆಪ್ಷನ್ ಡಿ ಪಾಠ ಯೋಜನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ರಿಯಾ ಸಂಶೋಧನೆ. ಪ್ರಶ್ನೆ ಸಂಖ್ಯೆ 12. ಮಕ್ಕಳ ಕಲಿಕೆಯಲ್ಲಿ ಕಂಡುಬರುವ ಕೊರತೆಗಳನ್ನು ನಿವಾರಿಸಲು ಶಿಕ್ಷಕರು ಕೈಗೊಳ್ಳುವ ವಿಧಾನ. ಆಪ್ಷನ್ಸ್ ಎ ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸುವುದು. ಆಪ್ಷನ್ಸ್ ಬಿ ಪರಿಹಾರ ಬೋಧನೆಯನ್ನು ಮಾಡುವುದು. ಆಪ್ಷನ್ ಸಿ ವಿದ್ಯಾರ್ಥಿಗಳಿಂದ ಹೆಚ್ಚು ಅಭ್ಯಾಸಗಳನ್ನು ಮಾಡಿಸುವುದು. ಆಪ್ಷನ್ ಡಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಠ ಉಪಕರಣಗಳನ್ನು ಬಳಸುವುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆಗುತ್ತೆ. ಪರಿಹಾರ ಬೋಧನೆಯನ್ನು ಮಾಡುವುದು. ಪ್ರಶ್ನೆ ಸಂಖ್ಯೆ 13. ಕಂದ ಪದ್ಯದ ಮೊದಲಾರ್ಧದಲ್ಲಿ ಬರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಿದಂಗೆ ಆಪ್ಷನ್ ಸಿ 12. ಆಪ್ಷನ್ಸ್ ಬಿ 32. ಆಪ್ಷನ್ ಸಿ 30. ಆಪ್ಷನ್ ಡಿ 35. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 32. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 14. 10 ಬಾರಿ ಓದುವ ಬದಲು 1 ಬಾರಿ ಬರೆಯುವುದು ಲೇಸು ಎಂದು ಹೇಳುವುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್ ಎ ಸ್ಮರಣಾಶಕ್ತಿ. ಆಪ್ಷನ್ಸ್ ಬಿ ಉತ್ತಮ ಬರಹಗಾರಿಕೆ. ಆಪ್ಷನ್ ಸಿ ಬಂದ್ಬಿಟ್ಟು ಭಾಷಾ ಸಾಮರ್ಥ್ಯ. ಆಪ್ಷನ್ ಡಿ ಓದುಗಾರಿಕೆ ಸಾಮರ್ಥ್ಯ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ಸ್ಮರಣಾಶಕ್ತಿ. ಪ್ರಶ್ನೆ ಸಂಖ್ಯೆ 15. ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಆಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯ ಗಟ್ಟಿಯಾಗುತ್ತದೆ. ಆಪ್ಷನ್ಸ್ ಎ ಸುಸಂಬದ್ಧ ವಾಕ್ಯರಚನೆ. ಆಪ್ಷನ್ಸ್ ಬಿ ಸೃಜನಶೀಲ ಅಭಿವ್ಯಕ್ತಿ. ಆಪ್ಷನ್ ಸಿ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ. ಆಪ್ಷನ್ ಡಿ ಪದ್ಯವನ್ನು ಗಾಯನ ಮಾಡುವ ಕಲೆ. ಇದು ಬಹಳಷ್ಟು ಬಾರಿ ರಿಪೀಟೆಡ್ ಆದಂಥ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆಗುತ್ತೆ. ರಸಸ್ವಾದನೆ ಪದ್ಯ ಅಂತ ಗೊತ್ತಾಗಬೇಕು. ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ.